ಈಗ ಅವಸರದಾಗ ಮದುವೆ ಮಾಡ್ತಿರ್ತಾರೆ, ಗೊತ್ತೈತೆ ನೀವು? ನಿಮಗೆ ಗೊತ್ತು ನಿಮಗೆಲ್ಲ ಗೊತ್ತು. ನಿಮಗೆ ಅವಸರದಾಗ ಮದುವೆ ಮಾಡ್ತಿರ್ತಾರೆ. ಹೆಂಗೆ? ಅವರು ಅರ್ಚಕರು ಪುರೋಹಿತರು ಅವರೆಲ್ಲ ಹೇಳ್ತಿರ್ತಾರೆ, ಪಂಚ ಕಳಸ ಹೊಡಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಕೊಬ್ಬರಿ ಬಟ್ಲಿಲ್ಲ ಅಂದ್ಕೋಣ, ಆದ್ರೆ ಅಂದು ಮುರಿದು ಇದ್ರಾಗ ಇಟ್ಟು ಬಿಟ್ರಿ, ಸುತ್ತ ಮಾಡ್ರಿ. ಎದ್ರಂದು ಮುರಿದು ಗಣಪತಿ ಮುಂದಿಂದ ಮುರಿದ ಎದ್ರ ಮುಂದೆ ಒಟ್ಟ ಶುದ್ಧ ಮಾಡೋದಂತ. ನಮ್ಮ ಭಕ್ತಿ ಭಾಳ ಚಂದ. ಏನು ಮಣ್ಣು ಹೋಗ್ತಲ್ಲ ಅದು ಚರ್ಗ ಚೆಲ್ಲೋದು, ಏನು ಹೇಳಿ ಅದನ್ನು ಚರ್ಗ ಚೆಲ್ಲೋದು ಭಾಳ ಅನಾಹುತ ಭಕ್ತಿ. ಏನು ನಿಮಗೆ ಹೇಳ್ತೇನೆ, ಒಮ್ಮೆ ಚರ್ಗ ಚೆಲ್ಲು ಹೊತ್ನಾಗ ಹೊಲ್ದಾಗ ಒಂದು ಕಲ್ಲು ಇಲ್ದಂತಾಗ ಬುಟ್ಟ್ಯಾಗನ ತೊಗೊಂಡು ಹೋಗ್ತಾರೆ, ಕಲ್ಲು ಇಟ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಎಲ್ಲಿಡ್ತಾರೆ ಅವನ್ನ? ಎಲ್ಲೇ? ಬಣ್ಣಿಗೆ ಹಿಡಿದು ಬಡ್ಡಿ ಮಾಡಿದಾರ ಅವರು. ಅಲ್ಲಿ ಒಂದು 5 ಇಡ್ತೀರ, ನೀವು ಹೋಗಿದ್ದು ನೀರು ಉಗ್ತೀರಿ, ಮುಂದೆ ಅದಕ್ಕೆ ಭಸ್ಮ ವಿಭೂತಿ ಎಲ್ಲ ಹಚ್ತೀರಿ, ಅಲ್ಲಿದ ಪತ್ರಿ ಹರಿದು ಏರಿಸ್ತೀರಿ. ಆಮೇಲೆ ಭಕ್ತಿಯಿಂದ ಉದಿನ ಕಡ್ಡಿ ಬೆಳಗ್ತೀರಿ. ಮುಂದೆ ಎಲ್ಲ ಕಾಯಿ ನೈವೇದ್ಯ ಎಲ್ಲ ಸಮರ್ಪಯಾಮಿ ಅಂತಾರೆ ಅದಕ್ಕೆ. ಆಮೇಲೆ ಚಲೋ 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 ಕಟ್ಕೊಂಡು ಹೋಗಿದ್ದನ್ನು ಚೂರು ಮುರಿದು ತಾಟ್ನೊಳಗಿಟ್ಟು ಹಿಂಗೆ ಮಾಡ್ತಿರೋ ಒಟ್ಟು ಮಾಡ್ತೀರಿ. ಹೌದಾ? ಮಾಡಿದ ನಂತರ ಇನ್ನೊಂದು ಮಾಡ್ತೀರಿ, ಹುಲ್ಲಿಲ್ಗೋ ಅಂದ್ರೇನು ಮುಂದೆ? ಹುಲ್ಲಿಲ್ಗೋ ಚಲಂಬರಿಗೋ ಅನ್ಕೊಂತ ಹೋಗ್ಕಾರ. ಏನು ಹೋಗ್ತೀರಿ? ಸತ್ಯ ಹೇಳ್ಬೇಕ? ಶೇಂಗಾದ ಹೋಳ್ಗೆ, ಕರ್ಚಿಕಾಯಿ ಎಲ್ಲಾನು ಉಗ್ತೀರನ್ನ? ಕರೆ ಹೇಳ್ರಿ. ಎಲ್ಲ ಚಲೋವು ತಾವಿಟ್ಕೊಳ್ಳೋದು. ಆ ಪುಂಡಿ ಪಲ್ಯ ಒಂದು ಈಟ ಕಡಿಬಿನ ಏನವು ಹಿಟ್ಟಿನ ಕಡಬ ಆ ಮೂಲಿಗೆ ಹೋಗ್ತಮ್ಮ. ಅಲ್ಲಿ ದೇವ್ರಿಗೆ ಮಾಡ್ಬೇಕು ನೈವೇದ್ಯ. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅದು ಚೆನ್ನಾಗಿ ಹಿಂಗೆ ಜಕ್ಕೊಂತ ಅದು ಹುಲ್ಲೆಲ್ಗ ಚಲಂಬ್ರಿಗ ಅಂತ ಅದು ಹಾಕಾಯ್ತು. ಹಂಗೆ ಎಲ್ಲ ಹೊಲ ಮಾಡೋದು ಭಕ್ತಿ ಬಿಡ್ತೀರೇನೋ? ಬಿಡೋದಿಲ್ಲ. ಆದರೆ ಪಕ್ಕ ಹೇ ನೈ ಚಲೋವು ತಾವಿಟ್ಕೊಂಡೆ ಹುಳಿಗಚ್ಚಿರ್ತೈತೆ ಅದು ಪುಂಡಿ ಪಲ್ಯ. ಮೊದಲ ಅದನ್ನು ತಾವು ಹೋಗ್ಲಿ ಎತ್ತಾಗ ತಾಯಿ ನಮಗೆಲ್ಲ ಆಕಿನ ಕೊಟ್ಟಾಳ ಅಂಥೇಳಿ ಪುಂಡಿ ಪಲ್ಯ ಉಗ್ಬೇಕು. ಶೇಂಗಾದ ಹೋಳ್ಗಿನ ಭಕ್ತಿ ಅಂದ್ರೆ ಹೆಂಗೆ ಮಜಾ ಇದ್ದೀರಿ ನೋಡಿ ನೀವು. ಆಮೇಲೆಲ್ಲ ಆಯಿತು, ನೈವೇದ್ಯ ಆಯಿತು, ಎಲ್ಲ ಹೊಲದ್ದೆಲ್ಲ ಸಂಚಾರ ಆಯಿತು. ಅವು ಏನೋ ಇಟ್ಟಿರಲ್ಲ, ಎಷ್ಟವು? ಎಷ್ಟು? 5 ಕಲ್ಲಲ್ಲ ಅವು? 5 ಕಲ್ಲು. ಗೌಡ್ರ 5 ಕಲ್ಲು ಇಟ್ಟಿರ್ತೀರಲ್ಲ ಯಪ್ಪ. 5 ಕಲ್ಲು ಇಡ್ತೀರಿ. ನಂತರ ಏನು ಮಾಡ್ತೀರಿ ಅಂತಂದರೆ, ಅವ್ರು ಯಾರು ಅವ್ರು 5 ಮಂದಿ ಪಾಂಡವರು ಇರ್ಬೇಕಾಗಿತ್ತು ಈ ಟೈಮ್ದಾಗ. ಅವರು 5 ಕಲ್ಲು ಅವ್ರು ಪಾಂಡವ್ರು ಅಂತ. ಹಣೆ ಬಾರ್ ಗಣೇಶೋತಿ ಏನು ಆ ಪಾಂಡವರು ಅಲ್ಲೇವ? ಅವರು ಸ್ವಲ್ಪ ತಿಳ್ಕೊಳ್ರಿ. ಪಾಂಡವರಲ್ಲ, ಪಂಚಭೂತಗಳು ಉಪಸ್ಮರಣಿ ಉಪಗಾರ ಅಂತ ಕರೀತಾರೆ. ಏನು? ಭೂಮಿ, ಗಾಳಿ, ಅಗ್ನಿ ಮತ್ತು ಜಲ, ಆಕಾಶ. ಈ 5 ಉಪಸ್ಮರಣೀಯವಾಗಿ ಈ ಶರೀರ ಹುಟ್ಟ್ಯದ. ಎಲ್ಲವನ್ನೂ ನೀಡ್ತಕ್ಕಂಥದ್ದು ಅದರ ಉಪಸ್ಮರಣೀಯವಾದಂಥ ನಿಲುವಿನಲ್ಲಿ ಬದುಕನ್ನು ಆಚರಣೆ ಮಾಡೋದಕ್ಕಾಗಿ ಅದನ್ನೆಲ್ಲ ಮುಟ್ಟಿ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೇ ಅದರ ಪ್ರಯುಕ್ತಕವಾಗಿರುವಂಥದ್ದಕ್ಕೆ 5 ಕಲ್ಲುಗಳನ್ನಿಟ್ಟು ಪೂಜೆ ಕೈಂಕರ್ಯವನ್ನು ಮಾಡೋದ ಮಾಡಿ ಎಲ್ಲ ಮುಗುದಿಂದ
ಇವು ಕರ್ಚಿಕಾಯಿ ಎಲ್ಲ ಸ್ವಾಹ ಆದಮೇಲೆ ಒಂದೀಟು ಎಲೆ ಅಡಿಕೆ ತಿನ್ಬೇಕು. ಎಲೆ ಅಡಿಕೆ ಹೊಟ್ಟೆ ತುಂಬಿದ ಮೇಲೆ ಪಚನ ಕ್ರಿಯೆ ಆಗಲಿಕ್ಕೆ ಏನು ಮಾಡ್ಬೇಕಂದ್ರೆ ಮೆಲ್ಕಾಡಿಸ್ಬೇಕಂತಿದನ್ನು. ಎದನ್ನು ಮೆಲ್ಕಾಡಿಸ್ಬೇಕಂತಂದರೆ ಅದಕ್ಕೆ 26 ದಿನಸ ಹಾಕಿ ಎಲೆ ಅಡಿಕೆ ಅಂದರೆ ತಾಂಬೂಲವನ್ನು ಮೆಲ್ಕಾಡ್ಬೇಕಂತ. ಈಗ ಇಲ್ಲಿ ಬಿಡ್ರಿ, ಈಗ 3 ಹಾದಿ ಮಣ್ಣು ಹಾಕ್ಕೊಂಡು ಅದು ಇರಲಿ. ಅದನ್ನು ಮೆಲ್ಕಾಡ್ಬೇಕಾಗಿತ್ತು ಅಂದ್ರೆ ಒಂದು ಅಡಿಕೆ ಬೆಟ್ಟ ಐತಿ ಮತ್ತು ಹೊಲ್ದಾಗ ಒಂದು ಕಲ್ಲಿಲ್ಲ. ಹೊಲ್ದಾಗ ಕಲ್ಲಿಲ್ಲ, ಮುಂದೆ ಅಡಿಕೆ ಬೆಟ್ಟ ಹೊಡಿಬೇಕಲ್ಲ. ಎಲ್ಲಿಗೆ ಬಂದು ಬಾಳೆ? ನೀವು ಇಷ್ಟು ನಗಾಕತ್ತೀರಿ ಅಂದ್ರೆ ಏನೋ ಗತ್ತೈತಿ ಅಂದಂಗೆ ಆತ. ಅದೇ ಅಲ್ವಾ? ಆ ಒಂದು ನಾನು ಒಬ್ಬರು ಹೊಲಕ್ಕೆ ಹೋಗಿದ್ರಿ, ನಮ್ಮ ಭಕ್ತರಿಗೆ ಶಿಷ್ಯರು ಕರ್ಕೊಂಡು ಹೋಗಿದ್ರು. ಪೂಜೆ ಮುಗಿಸಿದೆ, ಎಲ್ಲ ಆಯ್ತು, ಪ್ರಸಾದ ಹಚ್ಚಿದ್ರು ಆಯಿತು. ಇನ್ನು ಪೂಜೆ ಆದಮೇಲೆ ಪ್ರಸಾದನೂ ಆಯ್ತು. ಪ್ರಸಾದ ಆದಮೇಲೆ ಅಡಿಕೆ ಕೊಡ್ಬೇಕಲ್ಲ, ಜಜ್ಬೇಕಾಯ್ತು. ನೋಡಿದೆ ಇಲ್ಲೇ ಇಲ್ಲ. ಹತ್ತಾಗಿತ್ತ ನೋಡಿದ್ರು ಅವರು. ಇಲ್ಲಿ ಬಿಡು ಹೋಗಲಿ, ಇಲ್ಲಿ ಅದಾವ ತಗೋ ಅಂದರು. ಯಾರಿಗೆ? ಆ ಬಡ್ಡೆಗಿದ್ರು ಅಲ್ಲ, ಅವನ್ನ ತಗೊಂಡ್ರು. ಒಂದು ತಳಗಿಟ್ರು, ಒಂದು ದೇವ್ರು ಅನ್ಯಾನ. ನಾ ಸುಮ್ಮನೆ ಇರ್ಬೇಕು. ದೇವ್ರು ಅನ್ಯಾನ. ಈ ದೇವ್ರದ್ದೆಲ್ಲ ಮುಗ್ದೈತೆ ತಾಡ್ರಿ. ಭಕ್ತಿ ಪಕ್ಕ ಹೈ. ಹಾಂ, ಒಳೆ ಆಲೂರು ಮಂದಿನೂ ಮಾಡೇ ತಂದಂಗೆ ಆತು, ಗೊತ್ತಾತು ನಮಗೆ. ಹೀಗೆ ಭಕ್ತಿ ಅಲ್ಲ. ಭಕ್ತಿ ಪರಾಕಾಷ್ಠೆ ಹೇಗಿರಬೇಕಂದ್ರೆ ಸ್ವಾಮಿ ನಿಷ್ಠೆಯಲ್ಲಿ ಪರಿತುಕವಾದಂಥ ವ್ಯತ್ಯಾಸಗಳು ಆಗಬಾರ್ದು. ಅದನ್ನು ಗೋಪುರ ಇಳಬೇಕಾಗ್ಯದ, ಅದರ ಮೂರ್ತಿ ತೆಗಿಬೇಕು ಬುಡಕಿದ್ದದ್ದು ಗರ್ಭಗುಡಿ ಒಳಗೆ. ಏನು ಮಾಡಬೇಕು? ರೂವಾರಿಗಳನ್ನು ಅಂದರೆ ಗೌಂಡಿಗಳನ್ನು, ಅದಕ್ಕೆ ಶಿಲ್ಪಿಗಳನ್ನು ಕರೆಸಿದ್ರೆ ಅವ್ರು ಹೇಳಿದರು, ಗೋಪುರ ಕಟ್ತೇವೆ, ಗೋಪುರನೂ ಇಳುತ್ತೇವೆ, ಶಿಥಿಲಗೊಂಡ ಗೋಪುರನ ಸರಿ ಮಾಡಲಿಕ್ಕೆ ಇಳುತ್ತೇವೆ. ಆದರೆ ಇಷ್ಟೇ, ನಾವು ವೀರಭದ್ರನ ಬುಡಕ್ಕೆ ಗರ್ಭಗುಡಿ ಒಳಗಿದ್ದದ್ದನ್ನು ವೀರಭದ್ರನ ಮೇಲೆ ನಿಲ್ಲಲಿಕ್ಕೆ ನಮ್ಮ ತಾಕತ್ತಲ್ಲ. ನಾವು ಅದನ್ನು ವರ್ಗಾವಣೆ ಮಾಡ್ಯಾನೆ ಅಂತಂದರೆ, ಆ ಶಕ್ತಿಯನ್ನು ಇನ್ನೊಂದು ಮೂರ್ತಿಗೆ ವರ್ಗಾವಣೆ ಮಾಡೇವಿ ಅಂತಂದ್ರೇ ನಾವು ಅದನ್ನು ಮೇಲೆ ಹತ್ತಲಿಕ್ಕೆ, ಆ ಶಿಥಿಲಗೊಂಡಿದ್ದನ್ನು ಸರಿ ಮಾಡಲಿಕ್ಕೆ ನಾವು ಕೂಡ ಶ್ರಮ ಪಡ್ತೇವೆ ಅಂತ ಅವರು ರೂವಾರಿಗಳು ಹೇಳಿ ಹೋದರು. ಇದಕ್ಕೇನು ಮಾಡಬೇಕು? ಆ ಮುಖ್ಯಸ್ಥ ಭಾಳ ಜಾಣ ಇದ್ದ. ರೂವಾರಿಯೊಳಗೆ ಒಬ್ಬ ಶಿಲ್ಪಿ ಯುಕ್ತವಾದ ಗುಂಪಿನಲ್ಲಿ ಒಬ್ಬ ಭಾಳ ಜಾಣ ಇದ್ದ. ಎಲ್ಲ ಮಂತ್ರಗಳು ಕೂಡ ಗೊತ್ತಿದ್ದು ಆತನಿಗೆ. ಅಲ್ಲಪ್ಪ, ಆ ಮೂರ್ತಿಯಿಂದ ಇನ್ನೊಂದು ಮೂರ್ತಿಗೆ, ತೋರು ಮೂರ್ತಿಗೆ ಹೋಗೈತೆ ಅಂತ ಶಕ್ತಿ ಅನ್ನೋದಂತಂದ್ರೆ ಹೆಂಗೆ ಗುರ್ತಾ ಹಿಡಿತೀನಿ ಅಂದರೆ, ನನಗೆ ಗೊತ್ತಾಗತ್ರಿ ಬುದ್ಧಿ ಅಂದವ. ಸೂತ್ರ ಕೊಟ್ಟರು. ನೇತ್ರ ಜ್ವಲನ ಎಲ್ಲನೂ ತೆಗೆದುಕೊಂಡು ಉಚ್ಚಾಟನೆ ಮಾಡ್ತಾ ಇನ್ನೊಂದು ಮೂರ್ತಿಗೆ, ಅಂದರೆ ತೋರು ಮೂರ್ತಿಗೆ ವರ್ಗಾವಣೆ ಮಾಡಿದರು. ಆದರೆ ಅವ ವರ್ಗಾವಣೆ ಮಾಡುವಾಗ ಒಂದು ಷರತ್ತು ಹಾಕಿದ. ವರ್ಗಾವಣೆ ಮಾಡೇವೆ ಅನ್ನೋದಕ್ಕೇ ನಮಗೊಂದು ಶಕ್ತಕವಾದಂಥ ಧೃತವಾದಂಥ ಲೀಲೆ ತೋರಬೇಕು. ಅಂದ್ರೆ ವೀರಭದ್ರ ಗಟ್ಟುಳವ, ಗೊಡಚಿಯಾಗಿರಾವ ಅಂತ ನಂಬ್ತೀನೊಂದು ಅವ. ಹೌದಾ ಬಿಡ ನಾನು, ನನಗೂ ಕುತೂಹಲ ಆಯ್ತು, ನೋಡೇ ಬಿಡು ಅಂತ ತಡೆಯಿದನಂತ ಕರೆಸಿದ್ರಿ. ಆಚಾರ್ಯವರ್ಯರು ಬಂದರು, ಪುರೋಹಿತರು ಬಂದರು, ಎಲ್ಲರೂ ಬಂದರು. ನಿಮಗೆ ಹೇಳ್ತೇನೆ, ಅಲ್ಲಿಂದ ಅಲ್ಲಿ ವರ್ಗಾವಣೆ ಆಗಾಕತ್ತೈತಿ ಅಂತಂದ್ರೆ ವೀರಭದ್ರ ಕಲಿಕೆಯೊಳಗೆ ಅವನ ಅವತಾರ ಸತ್ಯ ಅನ್ನುವಂಥದ್ದು, ಅವನ ಲೀಲೆ ಸತ್ಯ ಅನ್ನುವಂಥದ್ದು ತೋರಬೇಕಾಗಿತ್ತು. ಅಂದರೆ ಅವು ಅಳ್ಳು ಕೂಡ ಜಿಡಿದು ಏನು ಮಾಡ್ತಾವ ಅಂತಂದರೆ ಆ ಜೋಳ ಹೋಗಿ ಹಳ್ಳಾಗ್ತವೆ ಅಂತ ನೋಡ್ರಿ ಅಂತ ಅವ ಒಂದೀಟ ವಸ್ತ್ರದಾಗ ಹಾಕಿ ಕೈ ಬಿಟ್ಟ. ಮುಂದೆ ಹೋಗುವಂಥ ಪ್ರವೃತ್ತವಾದಂಥ ಶಕ್ತಿ ಒಳಗೆ ಏನಾದವು ಅಂತಂದ್ರೆ ಜೋಳ ಹಳ್ಳಾದವು. ಇಂಥ ಸಮಯ ಅಂತ ಇರ್ತೈತಿ, ಆಗ್ಬೋದು ಬಿಡು ಅಂತ ನಾ ಸುಮ್ಮನಾದೆ. ಹೌದಪ್ಪರ ಅಂದ.
ಇಲ್ಲಿ ಯಾರಾದರೂ ಇದ್ದವ್ರ ಕಡೆ ತೋರಿಸ್ರಿ ನನಗೆ ಬಟ್ ಮಾಡಿ ಅಂತ ಅಂದವ ರೂವಾರಿ. ಅವಾಗ ನಾನಂದೆ, ಒಬ್ಬನ ತೋರಿಸಿದೆ, ಒಬ್ಬ ರೈತವ ಅಂತ ನಿಂತಿದ್ದ, ಅವನ ಕೊಳ್ಳಾಗ ಒಂದು ವಸ್ತ್ರ ಇತ್ತು. ಸತ್ಯ ಇದು. ಆ ವಸ್ತ್ರ ತೆಗೆದು ಆ ವಿರುದ್ಧವಾಗಿ ಸೂತ್ರ ಏನು ಕೊಟ್ಟಿದ್ರು, ಸೂತ್ರ ಆ ಮೂರ್ತಿಯಿಂದ ಆ ಮೂರ್ತಿಗೆ ಅಲ್ಲಿ ನಡಕ್ಕೆ ತೂರಿ ಕೈ ಬಿಟ್ಟ, ಅಗಲ ಮಾಡಿ ಕೈ ಬಿಟ್ಟ. ಏನಾತಂದ್ರೆ ಸಡನ್ಲಿನೇ ಅದಕ್ಕೆ ಜ್ವಾಲೆ ಬಡಿತು, ಎಲ್ಲಿಂದ ಬಡಿತು ಗೊತ್ತಾಗಲಿಲ್ಲ, ಬೆಂಕಿ ಹತ್ತು ಆ ವಸ್ತ್ರಕ್ಕೆ. ಅಂದರೆ ಸತ್ಯವಾಗಿ ವರ್ಗಾವಣೆ ಆಗ್ಯದ ಬುದ್ಧಿ. ಇನ್ನು ನಾವು ಭಯವಿಲ್ಲದೇ ಮೇಲೆ ಹತ್ತುತ್ತೀವಿ ಅಂತ. ಅದಕ್ಕೆ ತಿಳ್ಕೊಳ್ರಿ, ಭದ್ರಕಾಳಿ ಸಮೇತ ಈ ಕ್ಷೇತ್ರದೊಳಗೆ ವೀರಭದ್ರ ನೆಲೆಗೊಳ್ತಾ ಇದ್ದಾನೆ. ಏನು ಮುಂದೆ ನರಸಿಂಹನ ಅವತಾರವನ್ನು ಶಾಂತಗೊಳಿಸಲಿಕ್ಕೇ ಮುಂದೆ ಯಾರು ಬರಬೇಕಾಗಿತ್ತು ಅಂತಂದ್ರೇ ಅವನೇ ವೀರಭದ್ರ ಬರಬೇಕಾಗಿತ್ತು, ಅವನ ಶಾಂತಗೊಳಿಸಲಿಕ್ಕೆ, ಅವನಿಗೆ ಶಿಕ್ಷೆ ಕೊಡಲಿಕ್ಕೆ ಎನ್ನುವಂಥದ್ದು. ಶ್ರೀಹರಿ ಅವತಾರದಲ್ಲಿ ನರಸಿಂಹನ ಅವತಾರವು ಕೂಡ ಅಗ್ರಗಣ್ಯವಾಗಿರ್ತಕ್ಕಂಥದ್ದು. ಶಾಂತಗೊಳ್ಳಲಾಗದಾಗ ವೀರಭದ್ರನೇ ಬಂದು ಅದನ್ನು ಶಮನ ಮಾಡ್ತಾನೆ ಎನ್ನುವಂಥದ್ದು ಅಪಾರವಾಗಿರ್ತಕ್ಕಂಥ ನೀಲೆ. ಅಂಥದ್ದು ಇವನ್ನೆಲ್ಲ ಕಾರ್ಯವನ್ನು ಚಾತು ತಪ್ಪದೆ ಕ್ರಿಯಾಬದ್ಧವಾಗಿ ಅಲ್ಲಿ ಪುರೋಹಿತ ಎಲ್ಲ ವೃತ್ತವಾದಂಥ ಆಚಾರ್ಯರನ್ನು ಕೂಡಿಕೊಂಡು ಮಾಡ್ತಕ್ಕಂಥ ಕಾರ್ಯವನ್ನು ಮೆಚ್ಚುವಂಥದ್ದು. ಅದಕ್ಕೆ ನಾಳೆ ಭಾಳ ಅದ್ಭುತವಾಗಿ ಕಾರ್ಯ ಮಾಡಕತ್ತೀರಿ. ಅದು ಏನು ಅಂತಂದರೆ ಇಷ್ಟೆಲ್ಲ ಹೆಣಗಿದ್ದು ಎದಕ್ಕಂತಂದರೆ ಅದು ನಾಳಿಗೋಸ್ಕರ ಅನ್ನುವಂಥದ್ದು ಎಷ್ಟು ಸತ್ಯವೋ. ಅಂತರ್ಮುಖಿಯಾಗಿ ಏನೆಲ್ಲವನ್ನು ಸಾಧನೆ ಮಾಡಬೇಕು ಅಂತ ರಾಮದೂತ ಹನುಮನ ಸ್ಥಿತಿ ವಿಚಲಿತವಾದಂಥ ಸಂದರ್ಭದೊಳಗೆ ಸತ್ಯ ತಿಳ್ಕೊಳ್ರಿ, ಶಿವಪುರಾಣದೊಳಗೆ ಬರ್ತದಿದು. ಈ ಹೋದಾಟದ ಮಧ್ಯದಲ್ಲಿ ರಾಮಚಂದ್ರನನ್ನೇ ಕುರಿತು ಕೇಳಿದಂತೆ, ಯಾಕೋ ಮೊದಲಿನಂತೆ ಹಿಡಿತ ಸಾಧನೆ ಆಗ್ತಾ ಇಲ್ಲ ಅಂತ. ಸಾಧನೆ ಚತುಷ್ಟೆ ಬಲಿಬೇಕಾದರೆ ಏನು ಮಾಡಬೇಕು ಅಂತಂದರೆ ಶಿವನ ಪುತ್ರನಾಗಿರುವಂಥ ವೀರಭದ್ರನಂತೇಳಿ ಹೋಗು, ಇದು ಕೂತ್ರು ಸಿಗ್ತೈತಿ, ರುದ್ರಾಂತ ಸಂಭೂತ ನೀನು ಅಂತ ಹೇಳ್ತಾರೆ. ನೇರವಾಗಿ ಯಾರಂತೇಳಿ ಬರ್ತಾನೆ? ವೀರಭದ್ರನಂತೇಳಿ ಬರ್ತಾನೆ. ವೀರಭದ್ರನಂತೇಳಿ ಬಂದಾಗ ಈ ಎಲ್ಲ ನಡೆದ ವಿಚಾರವನ್ನು ವೀರಭದ್ರ ಸ್ವಾಮಿಗೆ ಹೇಳಿದಾಗ ವೀರಭದ್ರ ಸ್ವಾಮಿ ಅವನನ್ನು ಕುಂದರಿಸಿ ಏನು ಮಾಡ್ತಾರಂದರೆ, ಅಂಗದ ಮೇಲೆ ಲಿಂಗವನ್ನು ಧಾರಣ ಮಾಡ್ಕೋ, ಇದಕ್ಕೆ ಏಕಾಗ್ರತೆ ಚಿತ್ತ ನಿನ್ನನ್ನು ವೃತ್ತವಾದಂಥ ಸ್ಥಿತಿಗೆ ಒಯ್ತದೆ, ಸಾಧನ ಚತುಷ್ಟೆ ಬಲಿತದೆ ಅಂತ ಅವನಿಗೆ ಲಿಂಗ ದೀಕ್ಷೆ ಕೊಟ್ಟವ್ರು ಯಾರು ಅಂತಂದರೆ ಅವನೇ ವೀರಭದ್ರ ಸ್ವಾಮಿ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಅಂತ. ಅದ್ಭುತವಾಗಿರುವಂಥ ಲಿಂಗ ದೀಕ್ಷೆಯನ್ನು ತೆಗೆದುಕೊಳ್ಳುವಂಥ ರಿವಾಜಿ. ಅದಕ್ಕೇ ಅದು ಏನೋ ಪುಣ್ಯ ಏನೋ 3 ದಿನದಾಗನ ತಯಾರು ಮಾಡ್ಯಾರ ಜಗದ್ಗುರು ಮಹಾಸನ್ನಿಧಿಯವರ ಅಡ್ಡಪಲ್ಲಕ್ಕಿ ಅಂತಂದರೆ, ಸತ್ಯವಾಗಿ ಹೇಳ್ತೇನೆ, ಇದು ಅವಿಮುಕ್ತ ಕ್ಷೇತ್ರವಾಗಲಿಕ್ಕೆ ಇನ್ನೇನು ತರತ್ವವಾದಂಥ ದಿನಗಳಿಲ್ಲ ಅನ್ನೋದಲ್ಲ, ಎದ್ದೇ ಹೇಳ್ತದೆ. ಯಾರು ಬಂದು ಸ್ಥಾನ ಸದ್ಭಾವಯುಕ್ತವಾಗಿ ಸೇವೆ ಕೈಂಕರ್ಯವನ್ನು ಮಾಡ್ತಾರೆ ಅವರಿಗೆ ಸಾಧ್ಯಾಂತವಾಗಿ ಎಲ್ಲವೂ ಕೂಡ ಏನಾಗ್ತವೆ ಅಂತಂದರೆ ಕಷ್ಟ ಕಾರ್ಪಣ್ಯ ಮನುಕೂಲವನ್ನು ಬಿಟ್ಟು ಏನು ಮಾಡ್ತದಂದ್ರೆ ನೆಮ್ಮದಿ ಈ ಕ್ಷೇತ್ರ ನೀಡ್ತದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ. ಮತ್ತು ಏನು ಅನುಕೂಲಕ್ಕೆ